ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಪ್ರಸ್ತಾಪ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ದೇಶವನ್ನ ದಿವಾಳಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈಗ ದೆಹಲಿಯಲ್ಲಿ ಏನಾಯ್ತು, ಅಲ್ಲಿ 1,56,00,000 ಮತದಾರರು ಇರೋದು, ಅದರಲ್ಲಿ 83 ಲಕ್ಷ ಪುರುಷ ಮತದಾರ ಇದ್ರೆ 76 ಲಕ್ಷ ಮಹಿಳಾ ಮತದಾರ ಇದ್ದಾರೆ, ಅಥವಾ 72 ಲಕ್ಷ ಅಂದಾಜಿನಲ್ಲಿ. 2,100 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಅನೌನ್ಸ್ ಮಾಡಿದ್ರು. ಆಪ್ನವರು ಮಹಿಳಾ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 2,500 ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ಅವರು ಅನೌನ್ಸ್ ಮಾಡಿದ್ರು. ಹಾಗಿದ್ರೆ ಗ್ಯಾರಂಟಿಗೆ ನಾವು ಕೂಡ ಬದ್ಧರಾಗಿದ್ದೀವಿ, ನಾವು ಗ್ಯಾರಂಟಿ ಅನೌನ್ಸ್ ಮಾಡ್ತೀವಿ ಅಂತ ಬಿಜೆಪಿ ಅವರು ಕನ್ಕ್ಲೂಷನ್ ಬಂದ್ಬಿಟ್ರ. ಈಗ ದೆಹಲಿ ದಿವಾಳಿ ಆಗಲ್ವಾ ಅನ್ನೋದು ಪ್ರಶ್ನೆ. ದಿವಾಳಿ ಆಗ್ಬಿಡುತ್ತೆ ದೇಶ ಅಂದವರು. ಇಲ್ಲ, ಇದು ಪ್ರಶ್ನೆ. ಆಮೇಲೆ ಒಂದು ಮಾತಿದೆ, ನೀವು 1 ಹೋಟೆಲ್ ಗೆಲ್ತೀರಾ, 10,000 ಹೋಟೆಲ್ ಗೆಲ್ತೀರಾ, ಗೆಲುವು ಮಾತ್ರ ಅಲ್ಲಿ ಕೌಂಟ್ ಅಂತೇಳಿ. ಎಲೆಕ್ಷನಲ್ಲಿ ಫೈನಲಿ ಬರೋದೇನು ಗೊತ್ತಾ, ನೀವು ಏನು ಮಾಡಿದ್ರಿ ಮತ್ತೊಂದು ಮಾಡಿದ್ರಿ, ನೀವು ಗೆದ್ರ ಇಲ್ವಾ ಅಂತೇಳಿ. ಗೆಲುವಿಗೆ ಬೇಕಿರುವಂಥ ಎಲ್ಲವನ್ನು ಮಾಡುವಂಥದ್ದು ಅಂತೇಳಿ. ಈ ಕಾಂಗ್ರೆಸ್ ಅಥವಾ BJP ಏನು ಟೀಕೆಗಳನ್ನು ಮಾಡ್ತಾ ಬಂತು, ನಿಮ್ಗೆ ಗೊತ್ತಾಗ್ಬಿಡ್ತು. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ನೀವು ಟ್ಯಾಕಲ್ ಮಾಡಬೇಕು ಅಂತಂದರೆ ಅವರ ದಾರಿಯಲ್ಲೇ ಹೋಗಿ ಟ್ಯಾಕಲ್ ಮಾಡಬೇಕು. ನಾನು ಹೇಳಿದ್ನಲ್ವ, ಒಂದು ಪದೇ ಹೇಳ್ತಾ ಇರ್ತೀನಿ, ಯು ಡೋಂಟ್ ಲೈಕ್ ದ ರೂಲ್ಸ್, ಯು ಡೋಂಟ್ ಲೈಕ್, ನಿಮಗೆ ಒಂದು ರೂಲ್ಸ್ ಇಷ್ಟ ಆಗೋದಿಲ್ವಂತೆ, ಚೇಂಜ್ ದ ರೂಲ್ಸ್. ಹೆಂಗೆ ರೂಲ್ಸ್ ಚೇಂಜ್ ಮಾಡ್ತೀವಿ? ಚೇಂಜ್ ಮಾಡೋಕ್ಕಾಗಲ್ಲ ನಿಮಗೆ. ಫಾಲೋ ದ ರೂಲ್, ಗೋ ಟು ದ ಟಾಪ್ ಆ್ಯಂಡ್ ಚೇಂಜ್ ದ ರೂಲ್. ಅರ್ಥ ಆಯ್ತಲ್ಲ ನಿಮಗೆ? ಈಗ ನೆಕ್ಸ್ಟ್ ಅವರಿಗೆ BJP ಅವರಿಗೆ ಬಂದು ಹೇಳ್ಬೇಕು, ಈಗ ನಾವು ಮಾಡ್ತಿದ್ದೀವಿ, ನೆಕ್ಸ್ಟ್ ಇಂದ ನಾವು ಮಾಡೋದಿಲ್ಲ, ಅನೌನ್ಸ್ ಮಾಡೋದಿಲ್ಲ, ನಾವು ಕೇವಲ ಟಾಪಿಕ್ ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಈಗ ಅವ್ರು ಹೇಳ್ಬೇಕು, ಈ 5 ವರ್ಷ ಕೊಡ್ತೀವಿ ನಾವು ಫ್ರೀಯ ವಿರುದ್ಧ, ಮುಂದಿನ ಚುನಾವಣೆ ನಾವು ಏನು ನಿಮ್ಮ ಕೆಲಸ ಮಾಡಿದ್ವಿ ಅದರಲ್ಲೇ ತಗೋತೀವಿ ಅಂತ ಹೇಳುವಂಥ ಧೈರ್ಯತನ ಇದೆಯಲ್ಲ, ಅದನ್ನು ತೋರಿಸುವಂಥದ್ದಾಗಬೇಕು. ಇವರು ಮುಖ್ಯಮಂತ್ರಿ ಆಗಿದ್ದಾಗ, ಯಾರು ಎರಡನೇ ಬಾರಿ ದೆಹಲಿಯಲ್ಲಿ ಅಲ್ಲ, ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಮೋದಿ ಮುಖ್ಯಮಂತ್ರಿ ಆಗಿರ್ತಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗುವಾಗ ಇದೆಲ್ಲ ಗೋಧ್ರಾ ಹಗರಣದೆಲ್ಲ ಭಾಳ ದೊಡ್ಡ ಗಲಾಟೆ ಆಗ್ತಾ ಇರತ್ತೆ. ಸೋಲ್ತಾರೆ ಅಂತಿರತ್ತೆ. ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ. ಇವರೊಂದು ಮೆಸೇಜ್ ಕಳಿಸ್ತಾರೆ, ಐ ಆಮ್ CM. ಯಾರು? ಮೋದಿ. ದೊಡ್ಡ ಚರ್ಚೆ ಆಗುತ್ತೆ, ಹೆಂಗ್ರಿ ನೀವು ರಿಸಲ್ಟ್ ಬರೋದಕ್ಕಿಂತ ಮೊದಲು CM ಅಂತೇಳಿ. ಆಗ ಮೋದಿ ಇಂಥದ್ದೆಲ್ಲ ಮಾಡಲಿಕ್ಕೆ ಭಾಳ ಪ್ರಖ್ಯಾತರು. ಅವ್ರು ಹೇಳ್ತಾರೆ, ನಾನು ಹೇಳಿದ್ದು ಐ ಆಮ್ ಕಾಮನ್ ಮ್ಯಾನ್. ಮುಸ್ಲಿಂ ಮತಗಳು ವಿಭಜನೆ ಆಯ್ತಾ ಅನ್ನೋದು ಪ್ರಶ್ನೆ. ಈ ಬಾರಿ ಮುಸ್ಲಿಂ ಮತಗಳು ವಿಭಜನೆ ಆದಂತ ಸಾಧ್ಯತೆಗಳು. AAPಗೆ ಕೈ ಕೊಟ್ರ ಮುಸ್ಲಿಂ ಮತದಾರರು. ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಬಿಜೆಪಿಯೇ ಅತಿ ಹೆಚ್ಚು ಲೀಡಿಂಗ್. ಅದು ಕೂಡ 12 ಕ್ಷೇತ್ರಗಳು. 12 ಕ್ಷೇತ್ರಗಳ ಪೈಕಿ ಈಗ ಸರಿಸುಮಾರು 7 ರಿಂದ 8 ಕ್ಷೇತ್ರಗಳಲ್ಲಿ ಬಿಜೆಪಿಯ ಮುನ್ನಡೆ ಸಾಧಿಸ್ತಾ ಇದೆ. ಎಲ್ಲಾ ಕಡೆ ಮುಸ್ಲಿಂ ಪ್ರಾಬಲ್ಯ, ಮತ್ತೊಂದು ಕಡೆ ಸಿಖ್ ಪ್ರಾಬಲ್ಯ, ಜಾಟ್ ಸಮುದಾಯ ಎಲ್ಲರೂ ಕೂಡ ಬಿಜೆಪಿಗೆ ವರದಾನ ಆಗಿದ್ದಾರೆ ಈ ಬಾರಿ ದೆಹಲಿಯಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈಗಿನ ರಿಸಲ್ಟ್ ನೋಡ್ತಾ ಹೋದ್ರೆ ಈ ಚುನಾವಣೋತ್ತರ ಸಮೀಕ್ಷೆಯನ್ನು ಕೂಡ ಉಲ್ಟಾ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರು ಕೊಟ್ಟಿರೋ ನಂಬರ್ ದಾಟ ಹೋಗ್ತಾ ಇದ್ದಾರೆ. 50 ಕ್ಷೇತ್ರಗಳು, ಸರಿಸುಮಾರು 50 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಇರೋದೇ 70 ಕ್ಷೇತ್ರ. ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ವೋಟ್ ಸ್ಪ್ಲಿಟಿಂಗ್, ಯಾಕಂದ್ರೆ 2015ರಲ್ಲಿ ವೋಟ್ ಶೇರಿಂಗ್ ಎಷ್ಟಿತ್ತು? 60%. 2020ರಲ್ಲಿ 67%, 62ರಿಂದ 67%. ಅವಾಗ ಸಾಲಿಡ್ ಆಗಿ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಮತ ಸಿಕ್ಕಿದ್ದು. ಇಲ್ಲಿ ವೋಟ್ ಸ್ಪ್ಲಿಟ್, ಮತ ವಿಭಜನೆ ಆಗಿರುವಂತದ್ದು ಕೂಡ ಬಿಜೆಪಿಗೆ ಲಾಭ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು. ಸೊ ಯಾಕೆಂದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಯ ಪ್ರಾಬಲ್ಯ ಅಲ್ಲಿ ಸಾಧಿಸಿದೆ ಮತ್ತು ಯಾವ ಕಾರಣಕ್ಕಾಗಿ ಸಾಧಿಸಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಮುಸ್ಲಿಂ ಮತಗಳು ಅಂತಂದ್ರೆ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋಗುವಂತದ್ದು. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ ಯುದ್ಧ ಆರಂಭ ಆಗಿ ಅದರ ಲಾಭ ಬಿಜೆಪಿಗೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇರುತ್ತೆ. ಇಲ್ಲ, ಸಮಯಗಳು ಒಂದು ಪ್ರಶ್ನೆ ಕೇಳಿದ್ರು ನಮಗೆ, ನಾನು ಅದೇ ಪ್ರಶ್ನೆ ಮಾಡ್ತಾ ಇದ್ದೆ. ಈಗ ಅರ್ಬನಲ್ಲಿರೋರ ಮೈಂಡ್ಸೆಟ್ ಬೇರೆ ಇರುತ್ತೆ ಶ್ರೀಪಾದ್. ಅಂದರೆ ಈ ಮೆಟ್ರೋಪಾಲಿಟನ್ ಸಿಟಿ ಬೇರೆ, ಕಾಸ್ಮೋಪಾಲಿಟನ್ ಸಿಟಿ ಬೇರೆ. ಈಗ ಮಂಗಳೂರು, ಹುಬ್ಬಳ್ಳಿ ಇದೆಲ್ಲ ಒಂದು ರೀತಿಯಲ್ಲಿ ಮೆಟ್ರೋಪಾಲಿಟನ್ ಸಿಟಿ, ಇದು ಕಾಸ್ಮೋಪಾಲಿಟನ್ ಸಿಟಿ. ಕಾಸ್ಮೋಪಾಲಿಟನ್ ಸಿಟಿ ಅಂದರೆ ಬೇರೆ ದೇಶದಿಂದ ಬಂದವರು ತುಂಬ ಜನ ಇರ್ತಾರೆ. ನಾವು ಅದನ್ನು ಇಲ್ಲಿಯ ನೈಟ್ ಕ್ಲಬ್ಸು ಮತ್ತೊಂದು ಎಲ್ಲ ನೋಡಿದಾಗ, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದಾಗ ಡೆಲ್ಲಿಯಲ್ಲಿ ಹೇಗಿರ್ಬೋದು ಅಂತಿರುತ್ತೆ. ನಾವು ಅವರ ಊಟ ಬೈಟ್ನೆಲ್ಲ ನೋಡಿರ್ತೀವಿ, ಅದು ವಿಚಿತ್ರವಾಗಿರುತ್ತೆ. ನಾನು ಅದಕ್ಕೆ ಕೇಳಿದೆ, ಒಬ್ಬ ಗ್ರಾಮೀಣ ಭಾಗದಲ್ಲಿ ಒಬ್ಬ ಇರ್ತಾನಲ್ವ, ಒಬ್ಬ ದಲಿತನೋ ಮತ್ತೊಬ್ಬನೋ, ಅವನು ವೆಲ್ ಎಜುಕೇಟೆಡ್ ಆಗಿ ಡೆಲ್ಲಿ ಅಂಥ ಪ್ರದೇಶಗಳಿಗೆ ಹೋದಾಗ ಅವನ ಮೈಂಡ್ಸೆಟ್ ಚೇಂಜ್ ಆಗುತ್ತಾ? ಒಬ್ಬ ಮುಸ್ಲಿಂ ಇರ್ತಾನೆ, ಅವನು ಡೆಲ್ಲಿಯಲ್ಲಿ ಕೂತ್ಕೊಂಡು ಅದೇ ಥರ ಆಲೋಚನೆ ಮಾಡ್ತಾನ, ನನ್ನ ಜಾತಿ, ನನ್ನ ಇದು, ನಾನು
ಅಥವಾ ಇಲ್ಲಪ್ಪ ದೇಶ ಡೆವಲಪ್ಮೆಂಟ್ ಏನಾಗಿದೆ ಎಜುಕೇಟೆಡ್ ಹಿಂಗೆ ಆಲೋಚನೆ ಮಾಡ್ತಾರಾ ನನಗೊಂದು ಆಗ ಅವ್ರು ಹೇಳಿದ್ರು ಇಲ್ಲ ಅದು ಅಲ್ಲೇ ಅದು ಆಲೋಚನೆಗಳೆಲ್ಲ ಒಂದೇ ಥರ ಇರುತ್ತೆ ಅಂತೇಳಿ ಏನು ಚೇಂಜ್. ಆದರೆ ಮುಸ್ಲಿಂ ಬಾಹುಳ್ಯದಲ್ಲಿ ಬಿ ಜೆ ಪಿ ಬಂದೆ ಅಂತ ಹೇಳೋಕೆ ಒಂದು ಪ್ರಶ್ನೆ ಉದ್ಭವ ಆಯ್ತು. ಅದೀಗ ನಾವು ನೋಡಬೇಕು. ಬಿ ಜೆ ಪಿ RSS ಅಲ್ಲಿ ಕೂಡ ಒಂದು ಮುಸ್ಲಿಂ ವಿಂಗ್ ಅಂತ ಇದೆ, ನಿಮ್ಗೆ ಗೊತ್ತಿರೋದು ಮುಸ್ಲಿಂ ವಿಂಗ್ ಅಂತಿದೆ. ಈಗ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಾಗ ಇವತ್ತೆಲ್ಲ ನಾಳೆ ಅವರನ್ನು ಜೊತೆ ಕರ್ಕೊಂಡು ಹೋಗೋದೇ ವಿಧಿ ಇಲ್ಲ, ಕರ್ಕೊಂಡು ಹೋಗಲೇಬೇಕಾಗತ್ತೆ. ಇಲ್ಲಾಂತಂದ್ರೆ ನೀವು ದೇಶವನ್ನು ಮುನ್ನಡೆಸೋಕ್ಕಾಗೋದಿಲ್ಲ. ನಾಳೆ ಅಥವಾ ಈ ಭಾಗದಲ್ಲಿ ಬಿ ಜೆ ಪಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು, ಈಗ ಎಂ ಪಿಗಳಿದ್ದಾರೆ, ಒಂದು 2-3 ಜನ ಎಂ ಪಿಗಳಿದ್ದಾರೆ ಯಾವುದರಲ್ಲಿ ಬಿ ಜೆ ಪಿಯಲ್ಲಿ, ಈ ಹಿಂದೆ ಕೂಡ ಇದ್ದರು. ಡೆಲ್ಲಿಯಲ್ಲಿ ಮುಸ್ಲಿಮರಿಗೆ ವೋಟ್ ಕೊಟ್ಟು ನಿಮ್ಮ ಓಟನ್ನು ಅವ್ರಿಗೆ ಹಾಕ್ರಪ್ಪ ಅನ್ನೋಂಥ ರೀತಿ ಬಂದರೆ ಒಂದು ಹೊಸ ಸಮೀಕರಣ ಆಗಿಬಿಡ್ತದೆ ಅಂತೇಳಿ. ಅದು ಒಂದು ವೇಳೆ ಫಲಪ್ರದ ಆಗಿದ್ದರೆ, ಅದು ಗೊತ್ತಿಲ್ಲ, ನಾವು ನೋಡಬೇಕು. ಫಲಪ್ರದವಾಗಿದ್ದರೆ ಬಿ ಜೆ ಪಿ ಒಂದು ಹೊಸ ಧ್ರುವೀಕರಣಕ್ಕೆ ಸಾಕ್ಷಿ ಆಗುತ್ತೆ ಇಡೀ ದೇಶದಲ್ಲಿ. ಡೆಲ್ಲಿಯಲ್ಲಿ ಆದಾಗ ಅದು ಕರ್ನಾಟಕದಲ್ಲೂ ಆಗುತ್ತೆ. ಇಲ್ಲಿಂದ ಮುಸ್ಲಿಮರು ಆಲೋಚನೆ ಮಾಡ್ತಾರೆ, ನಾವು ಬರ್ತೀವಪ್ಪ ಪ್ಲೀಸ್. ಒಂದು ಅಂಶ ಬಹಳ ಇಂಪಾರ್ಟೆಂಟ್ ಜಯಪ್ರಕಾಶ್ ಶೆಟ್ಟಿ ಅವರೇ, ಏನಂತಂದ್ರೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ. ಎಂಡ್ ಆಫ್ ದ ಡೇ ನೀವು ಏನೇ ಸೈದ್ಧಾಂತಿಕ ಸಂಘರ್ಷ ಇದ್ರೂ, ಏನೇ ನೀವು ಜೆಕ್ಸ್ಟಪೋಸ್ ಮಾಡಿದ್ರು, ಒಬ್ರೊಬ್ರು ವಿರೋಧವಾಗಿ ನಿಲ್ಸಿದ್ರು, ಎಂಡ್ ಆಫ್ ದ ಡೇ ಸಮ್ವೇರ್ ಯು ಹ್ಯಾವ್ ಟು ಗೋ ಅಲಾಂಗ್. ಇಂಡಿಯಾ ಫೈನಲಿ ಇಂಡಿಯಾ ನೀವು ಜೊತೆಗೆ ಹೋಗ್ಲೇಬೇಕು. ಅವರು ಇದ್ದಾರೆ, ಅವರನ್ನು ನೀವು ಈಗ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿಕೆ ನಾನು ಪದೇ ಹೇಳ್ತಾ ಇರ್ತೀನಿ. ಓಕೆ, पार्टी आएगी बिगड़ेगी, ಸರ್ಕಾರ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ रहना चाहिए. ಯಾವುದಲ್ವಾ ನಾವು ಫೈನಲಿ. ಬಟ್ ಹೌ ಇಸ್ ದ ಕ್ವೆಶ್ಚನ್? ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಮಾದರಿ, ಮೋದಿ ಅವ್ರದ್ದು ಇನ್ನೊಂದು ಸ್ಲೈಟ್ಲಿ ಡಿಫ್ರೆಂಟ್ ಮಾದರಿ. ಗೊತ್ತಿಲ್ಲ ಜಯಪ್ರಕಾಶ್ ಶೆಟ್ಟಿ ಅವರೇ, ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಅನ್ಸುತ್ತೆ. ದೆಹಲಿಯಲ್ಲಿ ಈ ಸಾರಿ ಒಟ್ಟು ನರೇಂದ್ರ ಮೋದಿ ಅವರ ಕಳೆದ 2 ಟರ್ಮಿನ ಆಡಳಿತದ ಒಂದು ಅಪ್ರೋಚ್ ಇದೆಯಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ವಿಕಾಸ್, ಮೋರ್ ದೆನ್ ಹಿಂದುತ್ವ, ಇಟ್ ಇಸ್ ವಿಕಾಸ್ ಅನ್ನುವಂಥದ್ದು. ಅದು ಈ ಹೆಚ್ಚಿನ ಮಧ್ಯಮ ವರ್ಗದ ಬ್ಯೂರೋಕ್ರಾಟ್ಸು ಮತ್ತು ಮಧ್ಯಮ ವರ್ಗ ಏನಿದೆಯಲ್ಲ ದೆಹಲಿಯಲ್ಲಿ, ಅವರ ಮನಸ್ಸನ್ನ ಎಲ್ಲೋ ಒಂದು ಕಡೆ ಹಿಡಿದಿಡುವಲ್ಲಿ ಸಫಲ ಆಗಿದೆಯಾ? ಆಯ್ತು, ಆಪ್ಗೆ ಒಂದು ಆಲ್ಟರ್ನೇಟಿವ್ ಆಗಿ ಬಿಜೆಪಿಯನ್ನು ಕೂಡ ನೋಡ್ಬೋದು ನಾವು, ವಿಕಾಸದ ದಾರಿಯಲ್ಲಿ ಸಾಗೋದಾ. ಯಾಕಂದ್ರೆ ನಮಾಮಿ ಗಂಗೆ ಯೋಜನೆ ಮಾಡಿದ್ರು ಹಿಂದೆ, ಯಾರು ಅನ್ಕೊಂಡಿರ್ಲಿಲ್ಲ ಗಂಗೆನ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ. ಯಾರು ನೊಬ್ಡಿ ಇವನ್ ಇಮ್ಯಾಜಿನ್ಡ್ ದಟ್ ಟು ದಿಸ್ ಎಕ್ಸ್ಟೆಂಟ್ ಗಂಗೆನ ಕ್ಲೀನ್ ಮಾಡ್ತಾರೆ ಅಂತ. ಇವತ್ತು ನೋಡಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಎಷ್ಟು ಚೆನ್ನಾಗಿ ಸಾಧ್ಯ ಆಗ್ತಾ ಇದೆ ಒಂದು ಕುಂಭಮೇಳ ಅಂತ. ಹಾಗೆ ಯಮುನಿಯನ್ನ ಬಿಜೆಪಿ ಬಂದ್ರೆ ಏನಾದರೂ ಕ್ಲೀನ್ ಮಾಡಿಯಾರೇನೋ, ಅಥವಾ ದೆಹಲಿಯ ಮಾಲಿನ್ಯ, ಫಾರ್ ಎಕ್ಸಾಂಪಲ್ ವಾಯು ಮಾಲಿನ್ಯ ಇರ್ಬೋದು ಅಥವಾ ಧೂಳು ಇರ್ಬೋದು, ಅದು ಈ ಡಿಸೆಂಬರ್ ಜನವರಿ ಬಂದಾಗ ಉಸಿರಾಡಕ್ಕೆ ಆಗಲ್ಲ, ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಪ್ರತಿನಿತ್ಯದ ಸಮಸ್ಯೆ. ಅಲ್ಲ, ಇಲ್ಲಿ ಬಂದದ್ದು ನನಗೆ ನಮಾಮಿ ಗಂಗೆ ಬಂದಾಗ, ನಮಾಮಿ ಗಂಗೆಯನ್ನು ಹಾಳು ಮಾಡಿದವರು ನಾವು. ಈಗಲೂ ಕೂಡ ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ ಒಂದು ಸವಾಲು. ಒಂದು ಕಡೆ ಏನು ಹೇಳುತ್ತೆ ಅಂದರೆ, ಇಷ್ಟು ನೀರನ್ನು ಸೇವಿಸಿದರೆ ಇಷ್ಟು ಅನಾರೋಗ್ಯ ಬರುತ್ತೆ ಅಂತ ಕೂಡ ಹೇಳುತ್ತೆ, ನಂಬರ್ 1. ಇನ್ನೊಂದು ಕಡೆ ನೀವು ಬಿಸ್ಲರಿ ವಾಟ್ರು ಮತ್ತು ಗಂಗಾ ನದಿಯ ನೀರನ್ನು ನೀವು ವರ್ಷಾನುಗಟ್ಟಲೆ ಇಟ್ಟರು ಕೂಡ ಗಂಗಾ ನದಿ ನೀರು ಹಾಳಾಗೋದಿಲ್ಲ. ಏನೋ ಇದೆ ಗಂಗಾ ನದಿಯಲ್ಲಿ ಅದು. ಆಮೇಲೆ ನಾವೇ ತಮಾಷೆ, ಗಂಗೆ ಕ್ಲೀನ್ ಆಯ್ತಾ? ಹಾಳು ಮಾಡಿದವ್ರು ಯಾರಪ್ಪ? ಅಮೆರಿಕದಿಂದ ಬಂದ್ರಾ? ಅಲ್ಲ. ತಾಲಿಬಾನ್ಗಳು ಬಂದ್ರಾ? ಅಲ್ಲ, ನಾವೇ ಹಾಳು ಮಾಡಿದ್ದು. ಆಮೇಲೆ ಅದಕ್ಕೊಬ್ಬ ಪ್ರಯತ್ನ ಪಡ್ತಾ ಇದ್ದಾನೆ, ಇಲ್ಲ ಆಯಿತು ನಾನು ಈ ಏನು ಸ್ವಚ್ಛ ಭಾರತ್ ಅಭಿಯಾನ, ಅದಕ್ಕೂ ಟೀಕೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಸ್ವಾಮಿ ನಿಮಗೆ ನರೇಂದ್ರ ಮೋದಿ ಅವರನ್ನು ಕಂಡ್ರೆ ಆಗೋದಿಲ್ಲ ಅಂತಂದರೆ ಸ್ವಚ್ಛ ಭಾರತ್ ಅಭಿಯಾನ, ಮಹಾತ್ಮ ಗಾಂಧಿ ಕೂಡ ಹೇಳಿದ್ರಪ್ಪ ಭಾರತವನ್ನು ಸ್ವಚ್ಛವಾಗಿಡಿ, ಹಂಗಾದ್ರೂ ಕೆಲಸ ಮಾಡ್ರಪ್ಪ, ಇದು ನಮ್ಮದು. ನೀವು ಯಾವುದನ್ನು ಬೈಫರ್ಕ್ ಆಯಿತು. ಈಗ ಮೊನ್ನೆ ಯಾರು ಖರ್ಗೆ ಅವರ ಹೇಳಿಕೆ, ನೀವು ಅದರಲ್ಲಿ ಮುಳುಗಿದಾಗ ಬಡತನ ನಿವಾರಣೆ ಆಗತ್ತಾ? ಇದೇ ಮಾತನ್ನ RSS ಮುಖ್ಯಸ್ಥರಾಗದಂಥ ಮೋಹನ್ ಭಾಗವತ್ ಅವರಿಗೆ ಒಬ್ಬರು ಪ್ರಶ್ನೆ ಕೇಳಿದರು. ಏನು ಅಂತಂದರೆ, ರಾಮ ಮಂದಿರ ನಿರ್ಮಾಣ ಆಗೋದ್ರಿಂದ ಬಡತನ ನಿವಾರಣೆ ಆಗತ್ತಾ ಅಂತೇಳಿ. ಅದಕ್ಕೆ ಅದೇ ಥರದ ಉತ್ತರ ಕೊಟ್ಟರು. ಆಯಿತು, ರಾಮ ಮಂದಿರ ನಿರ್ಮಾಣ ಆಗದೇ ಇದ್ರೆ ಬಡತನ ನಿರ್ಮಾಣ ಆಗತ್ತಾ? ಇದೇ ಪ್ರಶ್ನೆ ನಾವು ಕೇಳಿದ್ವಿ. ಆಯಿತು, ನರೇಂದ್ರ ಮೋದಿ ಅವರು ಏನು ನೀರಲ್ಲಿ ಪವಿತ್ರ ಏನು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ರು, ನೀವೆಲ್ಲ ಮಾಡಲಿಲ್ಲ ಅಲ್ವಾ? ಮತ್ತೆ ಯಾಕೆ ಬಡತನ ನಿವಾರಣೆ ಆಗಲಿಲ್ಲ? ನೀವೇ ಅಲ್ವಾ ಅದಕ್ಕೆ. ಅಂದರೆ ಗರೀಬಿ ಹಟಾವ್ ಅಂತ ಹೇಳಿದವರು ನಾನು ಹೇಳ್ತಿರೋದೇನು ಗೊತ್ತಾ, ನೀವು ಯಾವುದೇ ಆಗಿರಿ, ನಿಮ್ಮ ದೇಶ ಅಂತ ಒಂದಿರುತ್ತೆ, ನಿಮಗೆ ನಿಮ್ಮ ತಂದೆ ತಾಯಿಗಳ ಮೇಲೆ ಒಂದು ಏನು ಅಕ್ಕರೆ ಇರುತ್ತೆ, ಏನು ಪ್ರೀತಿ ಇರುತ್ತೆ, ಅವರು ಬಳಸುವ ವಸ್ತುಗಳ ಮೇಲೆ ಪ್ರೀತಿ ಇರುತ್ತೆ. ಅದನ್ನೇ ನೀವು ವೈಡಾಗಿ ನೋಡಿದಾಗ ನಿಮಗೆ ದೇಶ ಅಂತ ಒಂದಿರುತ್ತೆ. ನಮ್ಮನ್ನು ಅವತ್ತಿಂದ ಇವತ್ತಿನ ತನಕ ಏನು ಹೇಳಿದರು, ದೇಶ ಯಾವತ್ತೂ ಒಂದಾಗಿರಲಿಲ್ಲ. ಯಾವುದು ಮೇ ಬಿ ಆಡಳಿತಾತ್ಮಕವಾಗಿ ಒಂದಾಗದೇ ಇದ್ದರೂ ಕೂಡ ಆಧ್ಯಾತ್ಮಿಕವಾಗಿ ಒಂದಾಗಿತ್ತು ಯಾವತ್ತೂ ಕೂಡ. ನಾನು ಅದನ್ನು ಹೇಳ್ತಾ ಇದ್ದೀನಿ. ನೀವೊಬ್ಬ ಶಾಕ್ಯ ಪರಂಪರೆ ಫಾಲೋ ಮಾಡುವವನು ಅಥವಾ ದೇವಿ ಪರಂಪರೆ ಫಾಲೋ ಮಾಡುವವನು,
ನೀವು ಎಲ್ಲ ದೇವಸ್ಥಾನ ಅಂತಂದರೆ